ಹಲೋ ಎವ್ರಿವನ್, ದಿಸ್ ಇಸ್ ನೇತ್ರಾ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಆಗೋಯ್ತು. ಅದರಲ್ಲಿ ನಮ್ಮ ರಾಜಸ್ಥಾನ್ ರಾಯಲ್ಸ್ ಅವರು ಸಕ್ಸಸ್ಫುಲಿ ವಿನ್ ಕೂಡ ಆದ್ರು. ಅದಕ್ಕೆ ಮೇಜರ್ ಕಾರಣ ನಮ್ಮ ಆವಿಷ್ಕಾನ್ ಅಂತಾನೆ ಹೇಳ್ಬೋದು. ಅವ್ರು ಬೌಲಿಂಗ್ ಮಾಡಿದ್ದ ರೀತಿ, ಅದಾದ್ಮೇಲೆ ನಮ್ಮ ಪರಾಗ್ ಅವರು ಅವ್ರ ಕಾಂಟ್ರಿಬ್ಯೂಷನ್ ನಿನ್ನೆ ಗೇಮ್ಗೆ ಅಷ್ಟಿಷ್ಟಲ್ಲ, ಮ್ಯಾನ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬೌಲ್ ಮಾಡಿದ್ರು. ಎಂಟೈರ್ಲಿ ನೋಡಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಅಷ್ಟೇ 100% ಕೊಟ್ಟು ಆಡಿದ್ರು. ಮತ್ತೆ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕೂಡ ಅಷ್ಟೇ. ನಮ್ಮ RCB ರೆಕಾರ್ಡ್ ಲೋಯೆಸ್ಟ್ ಸ್ಕೋರ್ನ ಎಲ್ಲಿ ಬೀಟ್ ಮಾಡುತ್ತೋ ಅಂತ ಅಷ್ಟು ಕೆಟ್ಟದಾಗ ಆಡಿದವರು ಸ್ಟಾರ್ಟಿಂಗ್ ಓವರ್ಸ್ ಅಲ್ಲಿ. ಅದಾದ್ಮೇಲೆ ನಮ್ಮ ಪರಾಗ್ ಅವರು ಆಫ್ಟರ್ 12th ಓವರ್ ಬರೀ 6-4 ಹೊಡ್ಕೊಂಡು ಒಂದು ಸ್ಕೋರ್ನ ಹೈ ರೇಂಜ್ ತಗೊಂಡೋದ್ರು. ನಿನ್ನೆ ಸಖತ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇನ್ನ ಇದಕ್ಕೆ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಬರೋದಾದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಸ್ಯಾಮ್ಸನ್ ಆಗಿರ್ಬೋದು, ಬಟ್ಲರ್ ಆಗಿರ್ಬೋದು, ಜೋಶ್ವಲ್ ಆಗಿರ್ಬೋದು, ಇನಿಷಿಯಲಿನೇ ಔಟ್ ಆಗೋದ್ರು. ಆಕ್ಚುಲಿ ಅವ್ರನ್ನ ಸ್ವಲ್ಪ ಚೆನ್ನಾಗಿ ಆಡಿದಿದ್ರೆ ಮೋಸ್ಟ್ಲಿ ರಾಜಸ್ಥಾನ್ ರಾಯಲ್ಸ್ ಅವರಿಗೆ ಇಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆಲ್ಲ ಕಾರಣ ಮುಖೇಶ್, ಖಲೀಲ್ ಅವ್ರ ಬೌಲಿಂಗ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಅವರು ರಿವ್ಯೂಸ್ನೆಲ್ಲ ನೋಡ್ಕೊಂಡೇ ಬಂದಿರ್ತಾರೆ. ರಾಜಸ್ಥಾನ್ ರಾಯಲ್ಸ್ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಹ್ಯಾಂಡಲ್ ಮಾಡಕ್ಕೆ ಅಂತ. ಸೊ ಆ ಪ್ರೆಷರ್ ಅಲ್ಲಿ ಖಲೀಲ್ ಆಗಿರ್ಬೋದು, ಮುಖೇಶ್ ಆಗಿರ್ಬೋದು, ಇವರೆಲ್ಲರೂ ತುಂಬಾನೇ ಚೆನ್ನಾಗಿ ಒಂದು ಅಲರ್ಟ್ ಆಗಿ ಬೌಲಿಂಗ್ ಮಾಡಿದ್ರು. ಮತ್ತೆ ಫೀಲ್ಡಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅಂಟಿಲ್ 10th ಓವರ್ ಸ್ಟಾರ್ಟಿಂಗ್ ಅವರು ಬಟ್ಲರ್ ವಿಕೆಟ್ ತೆಗೆಯೋದೇನು, ಸ್ಯಾಮ್ಸನ್ ವಿಕೆಟ್ ತೆಗೆಯೋದೇನು, ಮತ್ತೆ ಜಶ್ವಾಲ್ ವಿಕೆಟ್ ತೆಗೆಯೋದೇನು, ಆಫ್ಟರ್ ಪರಾಗ್ ಫೀಲ್ಡಿಗೆ ಬಂದ ತಕ್ಷಣನೇ ಎಲ್ಲಾನು ಚೇಂಜ್ ಆಗೋಯ್ತು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟರು. ಯಾರ ಬಾಲ್ಗೂ ಕೇರ್ ಮಾಡಲಿಲ್ಲ. ಮುಖೇಶ್ ಬಾಲ್ಗೂ ಕೇರ್ ಮಾಡಲಿಲ್ಲ, ಖಲೀಲ್ ಬಾಲ್ಗೂ ಕೇರ್ ಮಾಡಲಿಲ್ಲ, ಯಾರ ಬಾಲ್ಗೂ ಕೇರ್ ಮಾಡಲಿಲ್ಲ. ಆಫ್ಟರ್ 12th ಓವರ್ ಫಟಾರ್ ಅಂತ ಕೊಡ್ತಾನೆ ಇದ್ರು. ಅದಾದ್ಮೇಲೆ ಅಶ್ವಿನ್ ಕೂಡ ಅವ್ರ ಬಗ್ಗೆ ಕೂಡ ನಾವಿಲ್ಲಿ ಮಾತಾಡಬೇಕು. ಸ್ವಲ್ಪನೇ ಹೊಡೆದ್ರು ಕೂಡ ಸ್ವಲ್ಪ ಹೊತ್ತೇ ಅವ್ರ ಫೀಲ್ಡಲ್ಲಿ ಕಾಣಿಸಿದ್ದು, ಬಟ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಇಷ್ಟೋ ನಿಜವಾಗ್ಲೂ ಇತ್ತು. ಅಷ್ಟು ಕಾಂಟ್ರಿಬ್ಯೂಷನ್ ಬೇರೆ ಟೀಮ್ ಮೆಂಬರ್ಸು ಕೂಡ ಮಾಡಿದ್ರೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಸ್ಕೋರ್ ಇನ್ನೂ ಜಾಸ್ತಿ ಆಗಿರೋದು. ಅದಾದ್ಮೇಲೆ ಪರಾಗ್ ಅವ್ರ ಜೊತೆ ಆಡ್ತಾ ಇದ್ದ ನಮ್ಮ ಜುರೇಲ್ ಆಗಿರ್ಬೋದು, ಎಟ್ಮೈರ್ ಸೀರಿಯಸ್ಲಿ ಅಷ್ಟು ಕಾನ್ಫಿಡೆನ್ಸ್ ನನಗೂ ಇರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಎಟ್ಮೈರ್ ಒನ್ ಆಫ್ ದ ಮೂಮೆಂಟ್ ಅಲ್ಲಿ ಅವ್ರು ಔಟ್ ಅಂತ ಹೇಳ್ತಾರೆ. ಅವ್ರು 6 ಹೊಡೆದಾದ್ಮೇಲೆ ಇನ್ನೊಂದು ಬಾಲ್ ಬರುತ್ತಲ್ಲ ಅದರಲ್ಲಿ, ಬಟ್ ಅವ್ರ ಕಾನ್ಫಿಡೆನ್ಸು ಗುರು ನಾನು ಔಟ್ ಆಗಿಲ್ಲ, ನಾನು ಇದ್ದೇ ಇರ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಸ್ಮೈಲ್ ಕೊಟ್ಕೊಂಡು ಇರೋದೇನು. ಅವ್ರು 6 ಹೊಡೆದಾದ್ಮೇಲೆ ನಾನು 6 ಹೊಡೆದೆ, ಅದು ಹೆಂಗಿತ್ತು ಅಂದ್ರೆ ನಾನು ಯಾವತ್ತೂ ಹೊಡೆದೇ ಇಲ್ಲ, ಫಸ್ಟ್ ಟೈಮ್ ಹೊಡೆದಿದ್ದೀನಿ, ನೋಡಿ ಅನ್ನಂಗಿತ್ತು. ಸೊ ಆ ಕಾನ್ಫಿಡೆನ್ಸ್ ಇರಬೇಕು. ಅಷ್ಟೊಂದು ಕ್ರೌಡಲ್ಲಿ ವೆರಿ ಎಕ್ಸ್ಪ್ರೆಸಿವ್ ಆಗಿದ್ರು ಎಟ್ಮೈರ್ ಅವರು. ಜುರೇಲ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಪರಾಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ಮಾಡಿದ್ದು, ಇವರಿಗೆ ಬೌಲಿಂಗ್ ಮಾಡಿದ್ದ ನಮ್ಮ ಖಲೀಲ್ ಆಗಲಿ, ಮುಖೇಶ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಾರ್ಜೆ ಅವರು ಕೂಡ ಅಷ್ಟೇ, ಒಂದು ವಿಕೆಟ್ ಕೂಡ ಕಿತ್ತರು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಅಲ್ಲಿ ನಮ್ಮ ಪರಾಗ್ ಅವರಿಗೆ ಬೌಲ್ ಮಾಡ್ಬೇಕಾದ್ರೆ ಬರೀ 6-4 ಹೊಡೆಯಕ್ಕೆ ಚಾನ್ಸ್ ಕೊಟ್ಬಿಟ್ರು. ಆ ಮೂಮೆಂಟ್ ಅಲ್ಲಿ ನಾವೇನು ಹೇಳಕ್ ಆಗಲ್ಲ, ಅದಂಗ ಆಗ್ಬಿಡುತ್ತೆ. ಅವರು ಇಂಟೆನ್ಷನಲಿ ಯಾರೇ 4-6 ಹೊಡ್ಕೊಂಡು ಗೆದ್ಕೊಂಡು ಹೋಗ್ಲಿ ಅಂತ ಏನು ಯಾರು ಬೌಲಿಂಗ್ ಮಾಡಲ್ಲ ಅಲ್ವಾ. ಸೊ ಓವರ್ ಆಲ್ ನೋಡ್ಕೊಂಡ್ರೆ ಬೌಲಿಂಗ್ ಸೈಡ್ ಅಲ್ಲಿ ನಾರ್ಜೆ ಆಗ್ಲಿ, ಇಲ್ಲಾಂದ್ರೆ ನಮ್ಮ ಮುಖೇಶ್, ಖಲೀಲ್, ಪ್ರತಿಯೊಬ್ರು ಕೂಡ ತುಂಬಾನೇ ಅವರ 100% ಕೊಟ್ಟು ಬೌಲಿಂಗ್ ಮಾಡಿದ್ರು. ಬಟ್ ಆಫ್ಟರ್ 12th ಓವರ್ ಸ್ವಲ್ಪ ರಿಲ್ಯಾಕ್ಸ್ ಆದ್ರು ಅನ್ಸುತ್ತೆ. ಅದಕ್ಕೋಸ್ಕರ ನಿನ್ನೆ DC ಅವರಿಂದ ಬೌಲಿಂಗ್ ಮಾಡೋದ್ರಿಂದ ನಮ್ಮ ಪರಾಗ್ ಅವರಾಗಿರ್ಬೋದು, ಇನ್ನು ಬೇರೆಯವರಾಗಿರ್ಬೋದು, ರಾಜಸ್ಥಾನ್ ರಾಯಲ್ಸ್ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಈ ಕಡೆ DC ಬ್ಯಾಟಿಂಗ್ ಮಾಡುತ್ತೆ. ಬ್ಯಾಟಿಂಗ್ ಸೆಕೆಂಡ್ ಓವರ್ ಇದರಲ್ಲಿ ಇನ್ನಿಂಗ್ಸ್ ಅಲ್ಲಿ ಮಾಡುತ್ತಲ್ಲ, ಆಗ ನಮ್ಮ ವಾರ್ನರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ವಾರ್ನರ್ ಇರ್ಲಿಲ್ಲ ಅಂದ್ರೆ ಇನ್ನೂ ಕೆಟ್ಟ ಏನದು ನಂಬರ್ಸ್ ಅಲ್ಲಿ ನಾವು ಸೋಲ್ತಾ ಇದ್ವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾರ್ಚ್ ಕೂಡ ಅಷ್ಟೇ ಬೇಗ ಬರ್ತಾರೆ, ಬೇಗನೆ ಔಟ್ ಆಗಿಬಿಡ್ತಾರೆ. ಮತ್ತೆ ಬಾಲ್ ಬಿಡಿ ಒಂದು ಹೊಡೆದಂಗೆ ಫೀಲ್ಡ್ ಇಂದ ಆಚೆ ಹೋಗ್ಬಿಡ್ತಾರೆ. ರಿಷಬ್ ಪಂತ್, ಇಲ್ಲಿ ಆಕ್ಚುಲಿ ರಿಷಬ್ ಪಂತ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕಪ್ಪ ಅಂದ್ರೆ ರಿಷಬ್ ಪಂತ್ಗೆ ಆಫ್ಟರ್ ಎ ಗ್ಯಾಪ್ ಇದು ಸೆಕೆಂಡ್ ಮ್ಯಾಚ್ ಅಷ್ಟೇ. ಸ್ವಲ್ಪ ಜನ ಹೇಳ್ತಾ ಇರ್ಬೋದು, ಅರೆ ಏನ್ ಗುರು ಇಷ್ಟು ಇದ್ರಾಗ ಆಡ್ತಾ ಇದಾರೆ ಅಂತ. ಬಟ್ ಸೀರಿಯಸ್ಲಿ ಅಷ್ಟು ಕ್ರೌಡ್ನ ಬಂದು ಹ್ಯಾಂಡಲ್ ಮಾಡೋದು ಈಸಿ ಅಲ್ಲ ಅಂತ ನನಗೆ ಅನ್ಸುತ್ತೆ. ಈ ಸಲ ಗೆಲ್ಲಿಲ್ಲಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ DC ಅವರು ಒಂದು ಸ್ವಲ್ಪ ಈ IPL ಅಲ್ಲಿ ಸ್ವಲ್ಪ ಗ್ರಿಪ್ಗೆ ಬಂದ್ರೆ ನೆಕ್ಸ್ಟ್ IPL ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ನಮ್ಮ ರಿಷಬ್ ಪಂತ್, ವಾರ್ನರ್, ಮಿಶೆಲ್ ಮಾರ್ಷಲ್ ಇವರೆಲ್ಲ ತುಂಬಾ ನಮ್ಮ ಇವತ್ತು ನಮ್ಮ ಸ್ಟಬ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಆಡಿದ್ರು ಗುರು. ಇವ್ರಿಗೆ ರಾಜಸ್ಥಾನ್ ಅವರಿಗೆ
ಲಾಸ್ಟಲ್ಲಿ ಚಳಿ ಜ್ವರ ಬರ್ಸಿದ್ರು ಅಂತಾನೆ ಹೇಳ್ಬೋದು. ಆವಿಷ್ ಖಾನ್ ಆದ್ರೆ ಲಾಸ್ಟ್ ಬಾಲ್ ತುಂಬಾ ಚೆನ್ನಾಗಿ ಮಾಡಿದ್ರು, ಬಟ್ ಅವ್ರು ಅಷ್ಟು ಚೆನ್ನಾಗಿ ಮಾಡಿ ಹೆಸರು ತಗೋಬೇಕಂದ್ರೆ ಇವತ್ತು ನಮ್ಮ ಸ್ಟಬ್ಬು ಎಂಡಿಂಗ್ ಅಲ್ಲಿ ಅವ್ರು ಕೊಟ್ಟಿದ್ದ ಅವಾನೆ ಅಂತಾನೆ ಹೇಳ್ಬೋದು. ಸಕ್ಕದಾಗಿ ಚಳಿ ಜ್ವರ ಬರ್ಸಿದ್ರು. ನಂಗೆ ತುಂಬಾ ಇಷ್ಟ ಆಯ್ತು ಇವತ್ತು ಆಕ್ಚುಲಿ ಇವರು ನಮ್ಮ ಸ್ಟಬ್ ಅವರ ಬ್ಯಾಟಿಂಗ್ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಆವಿಷ್ ಖಾನ್ ಅಷ್ಟು ಪ್ರೆಷರ್ ತಗೊಂಡು, ಅಷ್ಟು ಪ್ರೆಷರ್ ಅಲ್ಲಿ ಕೂಡ ಅಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಒಂದು ಬೌಲಿಂಗ್ ಮಾಡಿದ್ದ ರೀತಿ ತುಂಬಾನೇ ಚೆನ್ನಾಗಿತ್ತು. ಅದನ್ನ ಅಪ್ರಿಷಿಯೇಟ್ ಮಾಡಬೇಕು ಕೂಡ. ಆವಿಷ್ ಖಾನ್ ಅವ್ರ ಟೀಮ್ಗೆ ನೆಸೆಸರಿ ಅನ್ನೋ ಒಂದು ಬ್ಯಾಜ್ನ ನಿನ್ನೆ ಅಷ್ಟೇ ಚೆನ್ನಾಗಿ ಉಳಿಸ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಅಭಿಷೇಕ್ ಪೋರೆಲ್ ಆಕ್ಚುಲಿ ಅವರು IPL ಬಂದ್ರು, ಆದ್ರೆ ಏನು ಅಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ. ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು, ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಅಂತ ನನಗನ್ಸುತ್ತು. ಬೇಗನೆ ಒಂದು ಸ್ವಲ್ಪನೇ ಸ್ಕೋರ್ ಮಾಡಿದ್ದು ಅನ್ಸುತ್ತೆ, ಸ್ಕೋರ್ ಜ್ಞಾಪಕ ಇಲ್ಲ. ಸೊ ಬೇಗ ಔಟ್ ಆಗಿ ಹೋಗ್ಬಿಟ್ರು. ಅದು ನಾನು ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಅಭಿಷೇಕ್ ಅವರಿಂದ ನಿಜವಾಗ್ಲೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ವಾರ್ನರ್ ಔಟ್ ಆದ್ಮೇಲೆ ನಾವು ಆಲ್ಮೋಸ್ಟ್ ಓಪ್ಸೇ ಬಿಟ್ಕೊಟ್ಬಿಟ್ವಿ. ಸರಿ ಬಿಡು, ಇನ್ನು ರಾಜಸ್ಥಾನ್ ರಾಯಲ್ಸೇ ವಿನ್ ಆಗೋದು ಅಂತ. ಸ್ಟಬ್ಸ್ ಓಪ್ಸ್ನ ಮತ್ತೆ ಬರ್ಸಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಅಲ್ಲಿ 1-4 1-6 ಬೀಳ್ದೆ. ಅದು ಜಸ್ಟ್ 12 ಅಲ್ಲೇನೆ ನಾವು ಓಡೋಗಿದ್ದಲ್ವಾ, ಅಂದ್ರೆ ಸೋತಿದಲ್ವಾ. ಇವರು DC ಅವರು ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಪಕ್ಕಾ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಅವರಿಗೂ ಕೂಡ ಒಂದು ವಿಕ್ಟ್ರಿ ಸಿಗ್ಲಿ. ಆಕ್ಚುಲಿ ನಾನು ಈ ಸಲನೇ ಅದೇ ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗಲಿ, ಯಾಕಂದ್ರೆ ಆಲ್ರೆಡಿ ರಾಜಸ್ಥಾನ್ ಒಂದು ವಿನ್ ಆಗಿದೆಯಲ್ಲ ಅಂತ ಅನ್ಕೋತಾ ಇದ್ದೆ. ಮೊನ್ನೆ ಮುಂಬೈ ಇಂಡಿಯನ್ಸ್ ಸೋತಾಗೂ ಅಷ್ಟೇ ಬೇಜಾರಾಗಿತ್ತು, ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅಷ್ಟೊಂದು ಟಕ್ಕರ್ ಕೊಟ್ಟು ಹೈಯೆಸ್ಟ್ ಸ್ಕೋರ್ ಬೇರೆ ಮಾಡಿದ್ರು, ಬಟ್ ಅವರು ಕೂಡ ಸೋತರು. ನೋಡ್ಬೇಕು ಕಮ್ಮಿಂಗ್ ಇನ್ನಿಂಗ್ಸ್ ಅಲ್ಲಿ ಇವರಿಬ್ಬರಿಗೂ ಇನ್ನೊಂದು ಚಾನ್ಸ್ ಸಿಗುತ್ತೆ. ಇನ್ನೊಂದ್ಸಲ ಮೋಸ್ಟ್ಲಿ ವಿನ್ ಆಗ್ತಾರ ಯಾವ್ದಾದ್ರು ಟೀಮ್ ಬಗ್ಗೆ, ಇಲ್ಲಾಂದ್ರೆ ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತಾ ಅಂತ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗೊತ್ತಿರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.